ಮತ್ತೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ರವಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋದಾದ್ರೆ 2026 ಆನ್ಗೋಯಿಂಗ್ IPL ಸಖತ್ ಇಂಟ್ರೆಸ್ಟಿಂಗ್ ಹೋಗ್ತಾ ಇದೆ. ಸೊ ಅದರ ಮುಂದುವರೆದ ಭಾಗದಂತೆ ಇವತ್ತು CSK ಹಾಗೂ ಮುಂಬೈ ತಂಡಗಳು ಈ ಸೀಸನಲ್ಲಿ ಸೆಕೆಂಡ್ ಟೈಮ್ ಫೇಸ್ ಟು ಫೇಸ್ ಆಗ್ತಾ ಇದಾವೆ. ಸೊ ಲಾಸ್ಟ್ ಟೈಮ್ ಮುಂಬೈ ವಾಂಖೇಡೆ ಪಿಚ್ಚಲ್ಲಿ CSK ವರ್ಸಸ್ ಮುಂಬೈ ಅಂದರೆ ಇದೇ ಸೀಸನ್ನ ಲಾಸ್ಟ್ 23ನೇ ತಾರೀಕು ಫೇಸ್ ಟು ಫೇಸ್ ಆಗಿದ್ದಾಗ CSK ತಂಡ ಮುಂಬೈ ತಂಡನ ಮುಂಬೈ ತವರಿನಂಗಳದಲ್ಲಿ ಬರೋಬ್ಬರಿ 103 ರನ್ಗಳಿಂದ ಅವರನ್ನು ಸೋಲಿಸಿರ್ತಾರೆ. IPL ಹಿಸ್ಟ್ರಿಲಿ ಮುಂಬೈ ತಂಡ 7 ರನ್ಗಳ ಅಂತರದಲ್ಲಿ ಸೋತಿದ್ದಿಲ್ಲ, ಮತ್ತು CSK ತಂಡವೂ ಅಷ್ಟೇ 100 ರನ್ಗಳ ಅಂತರದಲ್ಲಿ ಗೆದ್ದಿದ್ದಿಲ್ಲ. ಸೊ ಎರಡೂ ಒಂದು ಕಡೆ ಗುಡ್ ರೆಕಾರ್ಡ್ ಆದರೆ ಒಂದು ಕಡೆ ಬ್ಯಾಡ್ ರೆಕಾರ್ಡ್, ಎರಡೂ ಒಂದೇ ಪಂದ್ಯದಲ್ಲಿ ಕ್ರಿಯೇಟ್ ಆಯ್ತಾವತ್ತು. ಸೊ ಇದಾದ್ಮೇಲೆ IPL ಇತಿಹಾಸದಲ್ಲಿ ಎರಡೂ ತಂಡಗಳು ಅಥವಾ ಉಭಯ ತಂಡಗಳೆರಡೂ ಕೂಡ IPL ಇತಿಹಾಸದಲ್ಲಿ 40 ಅಥವಾ 41 ಬಾರಿ ಫೇಸ್ ಟು ಫೇಸ್ ಆಗಿದೆ. ಅದರಲ್ಲಿ 21 ಬಾರಿ ಮುಂಬೈ ತಂಡ ಗೆದ್ದಿದ್ರೆ 19 ಬಾರಿ CSK ತಂಡ ಗೆದ್ದಿರುತ್ತೆ. ಸೊ ಇದಾದ್ಮೇಲೆ IPL ಹಿಸ್ಟ್ರಿಲಿ ಒನ್ ಆಫ್ ದಿ ಡಾಮಿನೇಟ್ ಅಥವಾ ಟಾಪ್ ಡಾಮಿನೇಟ್ ಟೀಮ್ಸ್ ಅಂತ ಗುರುತಿಸ್ಕೊಂಡಿದ್ದಂಥ ಈ ಟೀಮ್ಗಳು ಈ ಹಾಲಿ ಸೀಸನ್ನಲ್ಲಿ ಆಲ್ಮೋಸ್ಟ್ ಕೆಟ್ಟ ಪ್ರದರ್ಶನವನ್ನು ನೀಡುವ ಮೂಲಕ ಮುಂಬೈ ತಂಡ ಈ ಸೀಸನಲ್ಲಿ ಆಡಿರುವಂತಹ 8 ಪಂದ್ಯಗಳಲ್ಲಿ ಕೇವಲ 2 ಜಯವನ್ನು ಮಾತ್ರ ಗಳಿಸಿದ್ದಾರೆ. ಇನ್ನು ಮಿಕ್ಕಿರುವಂತಹ 6 ಪಂದ್ಯಗಳಲ್ಲಿ 6 ಗೆದ್ದರೆ ಮಾತ್ರನೇ ಅವ್ರಿಗೆ ಪ್ಲೇ ಆಫ್ ಹೋಗುವಂತಹ ಅವಕಾಶ ಇರುತ್ತೆ. ಮತ್ತೊಂದು ಕಡೆ CSK ತಂಡ ಈ ಸೀಸನಲ್ಲಿ ಆಡಿರುವಂತಹ 8 ಪಂದ್ಯಗಳಲ್ಲಿ ಕೇವಲ 3 ವಿನ್ಸ್ ಅಷ್ಟೇ ಅವ್ರು ಗೆದ್ದಿರೋದು, ಅಥವಾ 3 ಜಯವನ್ನಷ್ಟೇ ದಾಖಲಿಸಿದ್ದಾರೆ. ಸೊ ಉಳಿದಿರುವಂತಹ 6 ಪಂದ್ಯಗಳಲ್ಲಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕಂತಂದ್ರೆ ಆಲ್ಮೋಸ್ಟ್ 5 ಪಂದ್ಯಗಳನ್ನು ಗೆಲ್ಲಬೇಕಾಗತ್ತೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ, ಇಲ್ಲಿ ರನ್ ರೇಟ್ ಕೂಡ ಮ್ಯಾಟ್ರ್ ಆಗುತ್ತೆ ಅನ್ನೋದು. ಸೊ ಅವರ ರನ್ ರೇಟ್ ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ಒಂದು ಹಂತದಲ್ಲಿಲ್ಲ, ಮೈನಸ್ ಆಗಿದೆ. ಪ್ಲಸ್ ಬರಬೇಕಂದ್ರೆ ಆಲ್ಮೋಸ್ಟ್ ಅಂದರೆ ಬಿಗ್ ಮಾರ್ಜಿನಲ್ಲಿ ಗೆಲ್ಲಬೇಕಾಗತ್ತೆ. ಒಟ್ಟಾರೆ ಬ್ಯಾಟಿಂಗ್ ಮಾಡಿ ಗೆದ್ದರೂ ಅಷ್ಟೇ ಅಥವಾ ಡಿಫೆಂಡ್ ಮಾಡಿದ್ರು ಅಷ್ಟೇ, ಒಂದು ಬಿಗ್ ಮಾರ್ಜಿನ್ಸಲ್ಲಿ ಗೆದ್ದರೆ ಮಾತ್ರನೇ CSK ತಂಡಕ್ಕೆ ಒಂದು ಅವಕಾಶ ಇರುತ್ತೆ. ಇನ್ಕ್ಲೂಡ್ ಮುಂಬೈ ತಂಡಕ್ಕೂ ಅಷ್ಟೇ. ಸೊ ಮುಂಬೈ ತಂಡ CSK ತಂಡದ ವಿರುದ್ಧ ಗೆಲ್ಲಕ್ಕೂ ಮೊದಲು ಗುಜರಾತ್ ತಂಡನ 99 ರನ್ಗಳಿಂದ ಗೆದ್ದಿರ್ತಾರೆ. ಸೊ ಅದಾದಮೇಲೆ ಮುಂಬೈ ತಂಡ ಜಸ್ಟ್ CSK ವಿರುದ್ಧ ಒಂದು 20-25 ರನ್ ಅಷ್ಟರಲ್ಲಾದರೂ ಸೋತಿದ್ರೆ ಒಂದು ಅವಕಾಶ ಇರ್ತೈತೆ. ಯಾಕಂದ್ರೆ ಅವರು ಕೂಡ 99 ರನ್ಗಳಿಂದ ಗುಜರಾತ್ ತಂಡದ ವಿರುದ್ಧ ಒಂದು ಜಯವನ್ನು ಗಳಿಸಿರ್ತಾರೆ. ಸೊ ಅಂದರೆ ಅಲ್ಲಿ ಗೆದ್ದಿದ್ರು, ಇಲ್ಲಿ ಸಖತ್ತಾಗಿ ಅಂದರೆ ಸೂಪರಾಗಿ ಗೆದ್ದಿರ್ತಾರೆ. ಇಲ್ಲಿ ಹೀನಾಯವಾಗಿ CSK ತಂಡದ ವಿರುದ್ಧ ಕೇವಲ 102 ರನ್ಗಳಿಗೆ ಆಲ್ ಔಟ್ ಆಗ್ತಾರೆ. ಸೊ ಅದೇ ಮುಂಬೈ ತಂಡಕ್ಕೆ ಒಂದು ಮೈನಸ್ ಆಗಿರೋದು. ಸೊ ಇದಾದ್ಮೇಲೆ ಮುಂಬೈ ತಂಡ ಹಾಗೂ CSK ತಂಡಗಳ ಒಂದು ಗತಕಾಲವನ್ನು ನೆನಪಿಸ್ಕೊಳ್ತಾ ಹೋಗೋದಾದ್ರೆ 2013ರಲ್ಲಿ ಮುಂಬೈ ತಂಡ ಫಸ್ಟ್ ಎವರ್ ಚಾಂಪಿಯನ್ಸ್ ಆಗ್ತಾರೆ. 2013, 2015, 2017, 2019 ಮತ್ತು 2020ರಲ್ಲಿ ಅಂದರೆ ಆಲ್ಮೋಸ್ಟ್ ಒಂದು 7 ಇಯರ್ಸ್ ಅಂತ ಅನ್ಕೊಂಡ್ರೆ, ಅಂದರೆ 2013ಇಂದ 2020ವರೆಗೂ ಆಲ್ಮೋಸ್ಟ್ ಒಂದು 7-8 ವರ್ಷ ಅಂದ್ಕೊಂಡ್ರೆ 8 ವರ್ಷಗಳ ಅಂತರದಲ್ಲಿ ಒಂದು 5 ಟ್ರೋಫಿಗಳನ್ನು ಗೆಲ್ತಾರೆ. ಸೊ 5 ಟ್ರೋಫಿಗಳನ್ನು ಗೆಲ್ಲುವ ಮೂಲಕ ಮುಂಬೈ ತಂಡ IPL ಇತಿಹಾಸದಲ್ಲೇ 5 ಟ್ರೋಫಿಗಳನ್ನು ಗೆದ್ದಂತಹ ಮೊದಲನೇ ತಂಡವಾಗುತ್ತೆ. ಸೊ ಇದಾದ್ಮೇಲೆ ಮುಂಬೈ ತಂಡದ ರೆಕಾರ್ಡ್ಸ್ನ ನಾನು ನೋಡ್ತಾ ಹೋಗೋದಾದರೆ 2010ರಲ್ಲಿ ಮುಂಬೈ ತಂಡದ ವಿರುದ್ಧ CSK ಫಸ್ಟ್ ಟೈಮ್ ಚಾಂಪಿಯನ್ಸ್ ಆಗ್ತಾರೆ. 2011ರಲ್ಲಿ RCB ತಂಡದ ವಿರುದ್ಧ ಸೆಕೆಂಡ್ ಟೈಮ್ ಚಾಂಪಿಯನ್ಸ್ ಆಗ್ತಾರೆ. ಸೊ ಅದಾದಮೇಲೆ 2016-17ರಲ್ಲಿ CSK ತಂಡ ಬ್ಯಾನ್ ಆಗಿರುತ್ತೆ. ಸೊ 2015ರಲ್ಲೂ ಕೂಡ ಮತ್ತು 2013ರಲ್ಲೂ ಅಂದರೆ ಈ 3 ಸೀಸನ್ಸಲ್ಲೂ ಕೂಡ ಮುಂಬೈ ತಂಡ ಒಂದು IPL ಫೈನಲನ್ನು ಪ್ರವೇಶ ಮಾಡಿರುತ್ತೆ. ಸೊ ಆವಾಗಲೂ ಕೂಡ ಮುಂಬೈ ತಂಡ CSK ತಂಡ ಒಂದು ಪ್ರಶಸ್ತಿನ ಗೆಲ್ಲಕ್ಕೆ ಅವ್ರ ಕೈಲಿ ಆಗಿರಲ್ಲ. ಸೊ 2016-17ರಲ್ಲಿ ಬ್ಯಾನ್ ಆದ ನಂತರ 2017ರಲ್ಲಿ ಪುನಃ ಅವರು ಬರ್ತಾರೆ IPLಗೆ. ಸೊ 2018ರಲ್ಲಿ 3ನೇ ಟೈಮ್ ಚಾಂಪಿಯನ್ಸ್ ಆಗ್ತಾರೆ. ಸೊ ಅದಾದ್ಮೇಲೆ 2000 ಚಾಂಪಿಯನ್ಸ್ ಆದ ಬಳಿಕ 2021ರಲ್ಲಿ ಕೂಡ CSK ತಂಡ KKR ತಂಡವನ್ನು ಸೋಲಿಸುವ ಮೂಲಕ 4ನೇ ಬಾರಿ ಗೆಲ್ತಾರೆ. ಸೊ 2023ರಲ್ಲೂ ಕೂಡ CSK ತಂಡ ಚಾಂಪಿಯನ್ಸ್ ಆಗ್ತಾರೆ. ಸೊ ಈ ಎಲ್ಲ ಒಂದು ರೆಕಾರ್ಡ್ಸ್ನ ನೋಡ್ತಾ ಹೋದ್ರೆ ಒಂದು CSK ತಂಡ ಆಗ್ಬೋದು ಅಥವಾ ಒಂದು ಮುಂಬೈ ತಂಡ ಆಗ್ಬೋದು IPL ಇತಿಹಾಸದಲ್ಲಿ ಯಾವ ಒಂದು ರೇಂಜ್ಗೆ ಎಲ್ಲ ಟೀಮ್ಗಳನ್ನ ಡಾಮಿನೇಟ್ ಮಾಡಿರ್ತಾರೆ ಅನ್ನೋದನ್ನ ಒಳ್ಳೆ ನೆನಪಿಸ್ಕೋಬೋದು. ಸೊ ಈ ಮೂಲಕ ನಾನು ಹೇಳೋದು ಅಂದರೆ ಇವತ್ತು ಯಾರು ಗೆಲ್ತಾರೆ ಅನ್ನೋದು ಮ್ಯಾಟ್ರಲ್ಲ, ಅಂದರೆ ಅವರು CSK ಗೆಲ್ತಾರ ಮುಂಬೈ ಗೆಲ್ತಾರ ಅನ್ನೋದು ಮ್ಯಾಟ್ರಲ್ಲ. ಯಾವುದಾದ್ರೂ ಒಂದು ತಂಡ ಚೆನ್ನಾಗಿ ಆಡೋ ತಂಡ ಗೆಲ್ಲುತ್ತೆ ಅಂತ ಮಾತ್ರನೇ ಹೇಳ್ಬೋದು, ಅಥವಾ ಪ್ರಿಡಿಕ್ಷನ್ ಕೊಡ್ಬೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಮುಂಬೈ ತಂಡ ಸಾಲಿಡ್ ಆಗಿದೆ.
ರೋಹಿತ್ ಶರ್ಮಾ ಅವರು ಕಳೆದ ಒಂದು 3 ಪಂದ್ಯಗಳಿಂದ ಅವ್ರು ಆಡ್ತಾ ಇಲ್ಲ. ಸೊ ಅವರಿಲ್ಲ ಅಂತ ಅನ್ನೋ ಒಂದು ಕೊರತೆ ಕಂಡ್ರೂ ಕೂಡ ಅಂದರೆ ಎಲ್ಲೋ ಒಂದು ಸ್ವಲ್ಪ ಅಲ್ಲೂ ಇಲ್ಲೊಂದು ಸ್ವಲ್ಪ ಮರೆಸ್ತಾ ಇದ್ದಾರೆ. ಡಿ ಕಾಕ್ ಅವರು ಮೊನ್ನೆ 100 ಹಾಕಿದ್ದಾರೆ. ಅವರ ಅವ್ರಿಗೂ ಮೊದಲು ಸಾರಿ, ಡಿ ಕಾಕ್ ಅವರು ಮೊದಲು 100 ಹಾಕ್ತಾರೆ. ಸೊ ಅದಾದಮೇಲೆ ಪಂಜಾಬ್ ವಿರುದ್ಧ ಅನ್ಸುತ್ತೆ ಅವರು ಡಿ ಕಾಕ್ ಅವರು 100 ಹಾಕ್ತಾರೆ. ಸೊ ಅದಾದಮೇಲೆ ಮೊನ್ನೆ ಕಳೆದ ಪಂದ್ಯ ಅಂದರೆ SRH ವಿರುದ್ಧದ ಪಂದ್ಯದಲ್ಲಿ ಕಲ್ಟಾನ್ ಅವರು ಕೂಡ ಈ ಸೀಸನಲ್ಲಿ ಒಂದು 100 ಹಾಕ್ತಾರೆ. ಗುಜರಾತ್ ತಂಡದ ವಿರುದ್ಧ ತಿಲಕ್ ವರ್ಮಾ ಅವರು ಕೂಡ ಈ ಸೀಸನಲ್ಲಿ ಅವರು IPLನ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅವರ ಒಂದು 100 ರಿಜಿಸ್ಟರ್ ಮಾಡ್ತಾರೆ IPL ಇತಿಹಾಸದಲ್ಲಿ. ಸೊ ಇದಾದಮೇಲೆ ಸೂರ್ಯಕುಮಾರ್ ಯಾದವ್ ಅವ್ರ ಕಡೆಯಿಂದ ಒಂದು ಸ್ವಲ್ಪ ನಿರೀಕ್ಷಿತ ಮಟ್ಟದಲ್ಲಿ ಅವ್ರ ಕಡೆಯಿಂದ ಒಂದು ಪ್ರದರ್ಶನ ಬರ್ತಾ ಇಲ್ಲ. ಸೊ ಅದು ಮುಂಬೈ ತಂಡಕ್ಕೆ ಮಿಡಲ್ ಆರ್ಡರ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ. ಈ ಸೀಸನಲ್ಲಿ ಅವರು ಒಂದೇ ಒಂದು 15 ಹೊಡೆದಿರ್ತಾರೆ ಡೆಲ್ಲಿ ತಂಡದ ವಿರುದ್ಧ. ಅದಾದಮೇಲೆ ಅವ್ರ ಕಡೆಯಿಂದ ಹೇಳ್ಕೊಳ್ಳುವಂತಹ ಪ್ರದರ್ಶನ ಏನು ಬಂದಿಲ್ಲ ಅವ್ರ ಕಡೆಯಿಂದ. ಸೊ ಹಾರ್ದಿಕ್ ಪಾಂಡ್ಯ ಅವ್ರು ಇನ್ನೊಂದಷ್ಟು ಅಂದ್ರೆ ಅಲ್ಲೊಂದು ಇನ್ನಿಂಗ್ಸ್ ಆಡ್ತಾ ಇದ್ದಾರೆ. 15 ಬಾಲ್ಗೆ 30-35 ರನ್ ಹಂಗೆಲ್ಲ ಹೊಡಿತಾ ಇದ್ದಾರೆ. ಬಟ್ ಅವ್ರ ಕಡೆಯಿಂದ ಇನ್ನೂ ಸ್ವಲ್ಪ ಹೆಚ್ಚಾಗಿ ಒಂದು ಪ್ರದರ್ಶನ ಬರಬೇಕು. ಮತ್ತೆ ಮುಂಬೈ ಇಂಡಿಯನ್ಸ್ ತಂಡದ ಪ್ರಮುಖ ವೇಗಿ ಅಂತ ಕರೆಸ್ಕೊಂಡಿರೋ ಜಸ್ಪ್ರೀತ್ ಬುಮ್ರಾ ಅವ್ರ ಕಡೆಯಿಂದ ಕೂಡ ಅಂದರೆ ಅವರು ಈ ಸೀಸನಲ್ಲಿ ಆಡಿರುವಂತಹ 8 ಪಂದ್ಯಗಳಲ್ಲಿ ಕೇವಲ 2 ವಿಕೆಟನ್ನು ಅಷ್ಟೇ ಪಡ್ಕೊಳ್ಳೋಕ್ಕಾಗಿರೋದು. ಸೊ ಅವ್ರ ಕಡೆಯಿಂದ ಕೂಡ ಒಂದು ಒಳ್ಳೆ ಪ್ರದರ್ಶನ ಬರಬೇಕು. ಇವತ್ತಿನ ಪಂದ್ಯದಲ್ಲಿ ಬರುತ್ತಾ ನೋಡೋಣ. ರೋಹಿತ್ ಶರ್ಮಾ ಅವರು ಇವತ್ತು ಬರ್ತಾರಾ ಇಲ್ವಾ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಬಂದರೆ ಮುಂಬೈ ತಂಡಕ್ಕೆ ಒಂದು ಪ್ಲಸ್ ಆಗುತ್ತೆ. ಸೊ ಬಂದರೂ ಕೂಡ ಯಾವ ರೀತಿ ಆಡ್ತಾರೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ರಿಕಲ್ಟನ್ ಅಥವಾ ರೋಹಿತ್ ಶರ್ಮಾ ಅವ್ರು ಬಂದರೆ ರಿಕಲ್ಟನ್ ಅಥವಾ ಡಿಕಾಕ್ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬರ್ತಾರೆ. ಸೊ ಮುಂಬೈ ತಂಡ ಪೇಪರ್ ಮೇಲೆ ಮಾತ್ರ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಒಂದು ಅವ್ರ ಕಡೆಯಿಂದ ಯಾವ ರೀತಿ ಸ್ಟ್ರಾಂಗ್ ಆಗಿದ್ದಾರೋ ಅದೇ ಒಂದು ಪ್ರದರ್ಶನ ಫೀಲ್ಡಲ್ಲಿ ಬರ್ತಾ ಇಲ್ಲ ಅನ್ನೋದು ಒಂದು ಯೋಚನೆ ಮಾಡಬೇಕಾಗಿರುವಂತಹ ವಿಷಯ. ಸೊ CSK ತಂಡ ಕೂಡ ಕಳೆದ ಅಂದರೆ ಫಸ್ಟ್ 3 ಮ್ಯಾಚಸಲ್ಲಿ ಅವ್ರ ಕಡೆಯಿಂದ ಹೇಳ್ಕೊಡುವಂತಹ ಪ್ರದರ್ಶನ ಬಂದಿರಲ್ಲ. ಸೊ ಯಾಕಂದರೆ ಈ ಸೀಸನಲ್ಲಿ ಫಸ್ಟ್ ಅವರು ಆಡಿದ ಫಸ್ಟ್ 3 ಮ್ಯಾಚಸಲ್ಲೂ ಕೂಡ ಅವರು ಸೋತಿರ್ತಾರೆ. ಸೊ ಅದಾದಮೇಲೆ ಅವ್ರು ಆಡಿರುವಂತಹ 5 ಫಸ್ಟ್ 3 ಮ್ಯಾಚ್ ಸೋತ್ಮೇಲೆ ಅದಾದಮೇಲೆ ಆಡಿರುವಂತಹ 5 ಪಂದ್ಯಗಳಲ್ಲಿ 3 ಪಂದ್ಯಗಳಲ್ಲಿ ಅವರು ಜಯವನ್ನು ಗಳಿಸಿರ್ತಾರೆ. ಸೊ ಇದಿಷ್ಟು ಈ ಸೀಸನಲ್ಲಿ ಆಗಿರುವಂತಹ ಕೆಲವೊಂದು ಬದಲಾವಣೆ. ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ಪಂದ್ಯದಲ್ಲಿ ಮುಂಬೈ ತಂಡ ಗೆದ್ದರೆ ಮಾತ್ರ ಪ್ಲೇ ಫೇಸಲ್ಲಿ ಉಳ್ಕೋತಾರೆ. ಇಲ್ಲಾಂದ್ರೆ ಆಲ್ಮೋಸ್ಟ್ ಅವರು ಅಕಸ್ಮಾತ್ ಇವತ್ತೇನಾದರೂ CSK ತಂಡ ಸೋತ್ರೂ ಕೂಡ ಅವರಿಗೆ ಇನ್ನೊಂದು 5 ಮ್ಯಾಚಸ್ ಇರುತ್ತೆ. 5 ಮ್ಯಾಚಸಲ್ಲಿ ಒಂದು ಒಳ್ಳೆ ರನ್ ರೇಟಿಂಗ್ ಆಗಿದ್ದರೆ ಮಾತ್ರ ಅವಕಾಶ ಇರುತ್ತೆ ಪ್ಲೇ ಆಫ್ ಹೋಗೋಕ್ಕೆ. ಸೊ ನೋಡೋಣ ಏನಾಗುತ್ತೆ ಅಂತ. ವಿಶ್ ಆಲ್ ದಿ ಬೆಸ್ಟ್ ಫಾರ್ ಬೋತ್ ಮುಂಬೈ ಅಂಡ್ CSK ಅಷ್ಟನ್ನು ಹೇಳ್ಬೋದು. ಇದೇ ಇವತ್ತಿನ ನನ್ನ ಒಂದು ರಿವ್ಯೂ ವಿಡಿಯೋ ಆಗಿತ್ತು. ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ಸೊ ಏನಾಗುತ್ತೋ ನೋಡೋಣ. ಯಾರು ಗೆದ್ದರೆ ನಮಗೇನಾಗಬೇಕಾಗಿರೋದೇನಿಲ್ಲ. ಸೊ ನನಗನ್ಸಿದ್ದನ್ನು ಒಂದು ವಿಡಿಯೋ ಮಾಡ್ಬೇಕಂತ ಅನಿಸ್ತು, ಹೇಳಿದೆ ಅಷ್ಟೇ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಅಥವಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಅದನ್ನು ಯೂಟ್ಯೂಬ್ ಚಾನಲ್ನ ಇದುವರೆಗೂ ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.